ಭೂತದ ಮನೆ. ಒಂದು ಹಳ್ಳಿಯ ಆಚೆ ಒಂದು ಹಳೆಯ ಮನೆ ಇತ್ತು. ಆ ಮನೆಗೆ ಯಾರೂ ಹೋಗ್ತಿರ್ಲಿಲ್ಲ. ಹಳ್ಳಿಯ ಜನರೆಲ್ಲ ಅದಕ್ಕೆ ಭೂತದ ಮನೆ ಅಂತ ಕರೀತಿದ್ರು. ಯಾಕಂದ್ರೆ ಸಂಜೆ ಆದ್ಮೇಲೆ ಆ ಮನೆ ಹತ್ರ ಹೋದ್ರೆ ಗಾಳಿ ಇಲ್ದಿದ್ರು ಕಿಟಕಿಯ ಸದ್ದು, ಯಾರೋ ನಡೆಯೋ ಶಬ್ದ, ಕೆಲವೊಮ್ಮೆ ಮನೆ ಒಳಗಿಂದ ದೀಪದ ಬೆಳಕು ಕಾಣೋದು. ಆದ್ರೆ ಯಾರು ಭೂತನ ಡೈರೆಕ್ಟ್ ಆಗಿ ನೋಡಿರ್ಲಿಲ್ಲ, ಕೇವಲ ಅನುಮಾನ. ಹಳ್ಳಿಯಲ್ಲಿ 3 ಸ್ನೇಹಿತರು ಇದ್ರು, ಚೆನ್ನ, ರವಿ ಮತ್ತು ಲತಾ. 3 10 ರಿಂದ 11 ವರ್ಷ ವಯಸ್ಸು. ಒಂದಿನ ಶಾಲೆ ಮುಗಿಸಿ ಮನೆಗೆ ಹೋಗ್ತಾ ಇದ್ದಾಗ ರವಿ ಹೇಳ್ದ, ನಾವ್ ಯಾಕೆ ಆ ಮನೆ ಹತ್ರ ಹೋಗಿ ನೋಡ್ಬಾರ್ದು? ಅದಕ್ಕೆ ಚೆನ್ನ ತಕ್ಷಣ, ಅಯ್ಯೋ ಬೇಡ ಕಣೋ, ಅಲ್ಲಿ ಭೂತ ಇದೆಯಂತೆ. ಅದಕ್ಕೆ ಲತಾ ನಗ್ತಾ ಹೇಳ್ತಾಳೆ, ನೋಡ್ದೆ ಹೆಂಗೆ ಹೇಳ್ತೀಯ, ನೀನ್ ನೋಡಿಲ್ಲ ಅದಕ್ಕೆ ಭಯ, ಹೋಗ್ ನೋಡೋಣ, ಆಮೇಲೆ ಭಯ ಪಡ್ಬೇಕಾ ಬೇಡವಾ ಡಿಸೈಡ್ ಮಾಡೋಣ. ಆ ಮಾತು ರವಿಗೆ ಇಷ್ಟ ಆಗತ್ತೆ. ಅದರಿಂದ 3 ಇವತ್ ಸಂಜೆ ಆ ಮನೆ ಹತ್ರ ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ. ಸಂಜೆಯ ಸಮಯ, ಸೂರ್ಯ ಮುಳುಗ್ತಿದ್ದ, ಹಳ್ಳಿ ಶಾಂತವಾಗಿತ್ತು. ಆ 3 ನಿಧಾನವಾಗಿ ಆ ಒಂಟಿ ಮನೆ ಹತ್ರ ಬಂದ್ರು. ಮನೆ ಬಾಗಿಲು ಅರ್ಧ ತೆರೆದಿತ್ತು, ಕಿಟಕಿ ನಿಧಾನವಾಗಿ ಅಲುಗಾಡ್ತಿತ್ತು. ಚೆನ್ನ ಕೈಕಾಲು ನಡುಗ್ತಾ ಕೇಳ್ದ, ನಿಜವಾಗ್ಲೂ ಒಳಗ್ ಹೋಗ್ಬೇಕಾ? ಅದಕ್ಕೆ ರವಿ ಹೇಳ್ತಾನೆ, ಒಳಗ್ ಹೋಗೋದ್ ಬೇಡ, ಬಾಗ್ಲತ್ರ ನಿಂತ್ ನೋಡೋಣ ಅಷ್ಟೇ. ಕಿಟಕಿ ಒಳಗಿಂದ ಅಂತ ಶಬ್ದ ಬರುತ್ತೆ. ಲತಾ ಒಂದು ಕ್ಷಣ ನಿಂತು ಹೇಳ್ತಾಳೆ, ಇದು ಗಾಳಿಯಿಂದ ಇರ್ಬೋದು. ಆದ್ರೆ ಗಾಳಿ ಇರ್ಲಿಲ್ಲ. 3 ಧೈರ್ಯ ಕಡಿಮೆ ಆಗಿ ಭಯ ಜಾಸ್ತಿ ಆಯ್ತು. ಆ ಸಮಯಕ್ಕೆ ಒಳಗಿಂದ ಒಂದು ಮೃದುವಾದ ಧ್ವನಿ ಕೇಳಿಸುತ್ತೆ, ಯಾರು ಹೊರಗಿರೋದು? ಅಷ್ಟರಲ್ಲಿ ಚೆನ್ನ ಇನ್ನೇನ್ ಓಡಿ ಹೋಗೋ ಹಂತದಲ್ಲಿದ್ದ. ಆದ್ರೆ ಲತಾ ಧೈರ್ಯವಾಗಿ ಕೇಳಿದ್ಲು, ಯಾರ್ ನೀವು? ಒಳಗಿಂದ ಮತ್ತೆ ಧ್ವನಿ ಕೇಳಿಸುತ್ತೆ, ನಾನಿಲ್ಲಿ ಒಬ್ನೇ ಇದ್ದೀನಿ. ನಂತರ 3 ಧೈರ್ಯ ಮಾಡಿ ಒಳಗೋಗಿ ನೋಡ್ತಾರೆ. ಅಲ್ಲಿ ಒಬ್ಬ ತುಂಬಾ ವಯಸ್ಸಾದ ತಾತ ನೆಲದ ಮೇಲೆ ಕುತ್ಕೊಂಡಿದ್ದಾರೆ. ಹತ್ತಿರ ಒಂದು ಹಳೆಯ ದೀಪ. ಮನೆ ತುಂಬಾ ಶಾಂತತೆ, ಸ್ವಚ್ಛತೆ ಇತ್ತು. ರವಿ ಕೇಳ್ದ, ತಾತ, ನೀವೇನು ಭೂತ? ತಾತ ನಕ್ಕು ಹೇಳ್ತಾರೆ. ಭೂತ ಅಂದ್ರೆ ಏನ್ ಗೊತ್ತಾ? 3 ಇದಕ್ಕೆ ಉತ್ತರ ಇರಲಿಲ್ಲ. ಅದಕ್ಕೆ ತಾತ ಹೇಳ್ತಾರೆ, ಜನ ಮಾತಾಡದೆ ಇರೋರ್ನ, ಒಂಟಿಯಾಗಿರೋರ್ನ, ಅರ್ಥ ಮಾಡ್ಕೊಳ್ಳೋಕೆ ಆಗದೆ ಇರೋರ್ನ ಭೂತ ಅಂತ ಕರೀತಾರೆ. ನಂತರ ತಾತ ತನ್ನ ಕಥೆಯನ್ನ ಹೇಳ್ತಾರೆ. ಈ ಮನೆ ನಂದು. ನನ್ ಮಕ್ಕಳು ಸಿಟಿಗೆ ಹೋದ್ರು. ಈಗ ಈ ಮನೆಯಲ್ಲಿ ನಾನು ಒಬ್ನೇ. ನಾನ್ ರಾತ್ರಿ ದೀಪ ಬೆಳಗಿಸಿ ಓದ್ತೀನಿ. ನಡೆಯುವಾಗ ನನ್ನ ಕಾಲು ಶಬ್ದ ಮಾಡುತ್ತೆ. ಅದ್ನ ಜನ ಭೂತ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಚೆನ್ನ ಅದನ್ನ ಕೇಳಿ ತಲೆ ತಗ್ಗಿಸ್ತ. ತಾತ ನಿಧಾನವಾಗಿ ಹೇಳ್ತಾರೆ, ಮಕ್ಳೇ, ಭಯ ಅಂದ್ರೆ ಹೆಚ್ಚಾಗಿ ಅಜ್ಞಾನದಿಂದ ಹುಟ್ಟೋದು. ಈಗ ನೀವು ಬಂದು ಪ್ರಶ್ನೆ ಕೇಳಿದ್ರಿ, ಕಣ್ಣಾರೆ ನೋಡಿದ್ರಿ, ಅರ್ಥ ಮಾಡ್ಕೊಂಡ್ರಿ. ಅದ್ರಿಂದ ನಿಮ್ ಭಯ ತಾನಾಗೆ ಓಡಿ ಹೋಯ್ತು. ಲತಾ ನಕ್ಕು, ನಾವು ಭೂತ ನೋಡಕ್ ಬಂದ್ವಿ, ಆದ್ರೆ ಈಗ ಪಾಠ ಕಲ್ತು ಹೋಗ್ತಿದ್ದೀವಿ. ತಾತ ಖುಷಿಯಿಂದ ಆ 3 ಹಣ್ಣು ಕೊಟ್ಟು ಕಳಿಸ್ತಾರೆ. ಮಕ್ಕಳು ಧೈರ್ಯದಿಂದ ತಾತ ಹೇಳಿದ ಪಾಠ ಕಲಿತು ಸಂತೋಷದಿಂದ ವಾಪಸ್ ಮನೆಗೆ ಹೋಗ್ತಾರೆ. ಆ ದಿನದಿಂದ ಜನರು ಆ ಮನೆಗೆ ಭೂತದ ಮನೆ ಅಂತ ಕರೀಲಿಲ್ಲ. ಎಲ್ರೂ ಅದನ್ನ ಅಜ್ಜನ ಮನೆ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರತಿ ಕತ್ಲಲ್ಲೂ ಒಂದು ಕತೆ ಇರತ್ತೆ. ಕೇಳೋ ಧೈರ್ಯ ಬೇಕು ಅಷ್ಟೆ. ನೋಡದೆ ಇರೋ ಪ್ರತಿ ವಿಷಯ ನಮ್ಮಲ್ಲಿ ಭಯ ಮೂಡಿಸುತ್ತೆ. ಆದ್ರೆ ಅದನ್ನ ಸೂಕ್ಷ್ಮವಾಗಿ ವಿಚಾರಿಸಿ ಅರ್ಥ ಮಾಡ್ಕೊಂಡ್ರೆ ಅದು ನಮ್ಗೆ ಪಾಠ ಕಲಿಸುತ್ತೆ. ಸೊ ಫ್ರೆಂಡ್ಸ್, ಈ ಕತೆ ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಈ ಕತೆಗೆ ನೀವೆಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತೀರಾ ಅಂತ ಕಾಮೆಂಟ್ ಮಾಡಿ. ಇನ್ನೂ ಇದೇ ತರ ಇಂಟ್ರೆಸ್ಟಿಂಗ್ ಕತೆಗಳು ಬೇಕಿದ್ರೆ ನಮ್ಮ ಚಾನೆಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮ್ಮ ಕತೆ ಎಕ್ಸ್ಪ್ರೆಸ್ ಫ್ಯಾಮಿಲಿಲಿ ಒಬ್ಬರಾಗಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆಯೊಂದಿಗೆ ಬೇಗ ಬರ್ತೀನಿ. ಥ್ಯಾಂಕ್ ಯು.